ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮೀಣ ಡಾಕ್ ಸೇವಕ ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆನ್ಲೈನಲ್ಲಿ ಅರ್ಜಿಯನ್ನು ಕರೆಯಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರೆ ಯಾಕಪ್ಪ ಅಂದರೆ ಅದಕ್ಕೆ ಕೇವಲ SSLC ಅಂಕಗಳ ಆಧಾರದ ಮೇಲೆ ನಿಮ್ಮ ಮೆರಿಟ್ ಲಿಸ್ಟನ್ನು ತಯಾರಿಸಿ ರಿಸಲ್ಟನ್ನು ಬಿಡ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಡೈರೆಕ್ಟ್ ಜಾಬ್ ಇರ್ತದೆ. ಇದರದ್ದು ಪ್ರೊಸೆಸ್ ಮಾತ್ರ ಜಾಸ್ತಿ ಸ್ಪೀಡ್ ಇರ್ತದೆ. ಆರಾಮಾಗಿ ಒಂದು ಅಪ್ಲಿಕೇಶನ್ ಸಲ್ಲಿಸಿದ ಒಂದು 3 ರಿಂದ 4 ತಿಂಗಳೊಳಗೆ ಹೋಗಿ ನೀವು ಡ್ಯೂಟಿ ಕೂಡ ಜಾಯ್ನ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರಿ. ಅದಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ 1135 ಹುದ್ದೆಗಳು ಈ ಸಾರಿ ಖಾಲಿ ಇದ್ದವು. ಅದಕ್ಕೆ ಸಂಬಂಧಿಸಿದಂತೆ GDS ಮೊದಲ ಲಿಸ್ಟನ್ನು ಯಾವಾಗ ಬಿಡ್ತಾರಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಅದೇ ರೀತಿ ಈ ಸಾರಿ ಎಷ್ಟು ಲಿಸ್ಟ್ಗಳನ್ನ ಬಿಡ್ತಾರೆ, ಅದೇ ರೀತಿ ಆ ಲಿಸ್ಟ್ಗಳನ್ನ ಬಿಡುವ ದಿನಾಂಕ ಕೂಡ ಇಲ್ಲಿ ತಿಳ್ಕೊಂಬರೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗುತ್ತಾರೆ. ಸ್ನೇಹಿತರೆ ಸಿಲೆಬಸ್ಸಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ. ನಿಮಗೆ ಇಲ್ಲಿ ಸಂಬಂಧಿಸಿದಂತೆ GKಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೆದ ನೋಟ್ಸ್ ಕೂಡ ಇರ್ತವೆ. ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡ್ಬೋದು, ಈ ರೀತಿ ನೋಟ್ಸ್ ಇರ್ತದೆ. ಪ್ರತಿಯೊಂದು ಇದು ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ, ಎಲ್ಲ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ. ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು, ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು. ಅದೇ ರೀತಿ ನಿಮ್ಮದು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ. ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ. ಈ ನೋಟ್ಸಿನ ಬೆಲೆ ಮೊದಲಿಗೆ 999 ನೀಡ್ತಾ ಇದ್ರು. ಸ್ನೇಹಿತರೆ, ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ 300 ರೂಪಾಯಿಗೆ ನೀಡ್ತಾರೆ. ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ 200 ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಯಾರಿಗಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರುತ್ತೆ ಇವ್ರ ಹತ್ರ. ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು. 9538151535ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ PDF ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ. ಅದು ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಿದ್ರೆ ಈ ನೋಟ್ಸ್ಗಳು ನಿಮಗೆ ತುಂಬ ಉಪಯುಕ್ತ ಆಗಿರ್ತಾವೆ. ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ ಸೈನ್ಸ್ ಆಗಿರ್ಬೋದು, GK ಆಗಿರ್ಬೋದು, ಅದೇ ರೀತಿ ಮ್ಯಾಥಮೆಟಿಕ್ಸು, ರೀಸನಿಂಗು ಮತ್ತು ಇದ್ರ ಜೊತೆಗೆ ಕರೆಂಟ್ ಅಫೇರ್ಸು ಅಂದರೆ 1 ಇಯರ್ ಕರೆಂಟ್ ಅಫೇರ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಕೇವಲ 200 ರೂಪಾಯಿಗಾಗಿ ನಿಮಗೆ ನೀಡ್ತಾ ಇದ್ದಾರೆ. ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದಾಗಿರ್ತದೆ. ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಾದರೂ ನೋಟ್ಸ್ ಸಿಕ್ಕು ಅಂದರೆ ಅಲ್ಲೇ ಕೂಡ ತೆಗೆದುಕೊಳ್ಬೋದು. ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಿ ಸಿಗಲಿ ಅಂದರೆ ಇವ್ರ ಕಡೆಯೇ ನೋಟ್ಸನ್ನು ತೆಗೆದುಕೊಳ್ಳಿ. ಕೇವಲ 200 ರೂಪಾಯಿಗಾಗಿ ನಿಮಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕವರ್ ಮಾಡಿರೋ ನೋಟ್ಸು ವಿತ್ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡ್ತಾರೆ. ಸ್ನೇಹಿತರೆ, ಕರ್ನಾಟಕ ಪೋಸ್ಟ್ ಇಲಾಖೆಯಲ್ಲಿ ಖಾಲಿ ಇರುವ 1135 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ 1ನೇ ಲಿಸ್ಟ್ ಯಾವ ಬರುತ್ತಂತ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಬರೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ವೇತನ ಎಷ್ಟಿರ್ತಪ್ಪ ಅಂದರೆ ಕೇವಲ 18 ರಿಂದ 20 ಸಾವಿರ ಇರ್ತದೆ. RRB ಗ್ರೂಪ್ ಡಿಗೆ ನೀವೇನಾದರೂ ಆಯ್ಕೆ ಆದ್ರಂದ್ರೆ 50 ಸಾವಿರಕ್ಕಿಂತ ಹೆಚ್ಚಿನ ವೇತನ ಪಡ್ಕೊಳ್ತೀರಿ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಈ ಚಾನ್ಸನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ಕೋಚಿಂಗ್ ಸೆಂಟರ್ಗಾದರೂ ಹೋದ್ರಿ ಅಥವಾ ಮನೆಯಲ್ಲೇ ಕೂತಾದರೂ ಸ್ಟಡಿ ಮಾಡಿ, ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿರಿ. ಸ್ಟಾರ್ಟಿಂಗ್ ವೇತನ 50 ಸಾವಿರಕ್ಕಿಂತ ಹೆಚ್ಚಿರುತ್ತೆ. ಇಂಥ ಅಪರ್ಚುನಿಟಿ ಮತ್ತೆ ಸಿಗಲ್ಲ ನಿಮಗೆ ಸಿಕ್ಕದ ಅಂಥ ಅಭ್ಯರ್ಥಿಗಳು ಯಾರು ಕೂಡ ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರೆ ರಿಸಲ್ಟ್ ಯಾವಾಗ ಬರುತ್ತೆ, ನಮ್ದು 1ನೇ ಲಿಸ್ಟ್ ಯಾವಾಗ ಬರುತ್ತೆ, 1ನೇ ಲಿಸ್ಟಿಗೆ ಕಟಾಪ್ ಎಷ್ಟು ನಿಂದಿರುತ್ತೆ, 2ನೇ ಲಿಸ್ಟಿಗೆ ಕಟಾಪ್ ಎಷ್ಟು ಬರುತ್ತೆ, ಸಂಪೂರ್ಣವಾಗಿ ತಿಳಿಸ್ಕೊಡ್ರಿ ಅಂತ. ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ಕೊಡ್ತೀವಿ. ಯಾವ ರೀತಿ ಪ್ರೊಸೆಸ್ ಇರ್ತದೆ ನಿಮ್ಮದಂತೆ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಈ ಸಾರಿ ನಿಮ್ಮದು ಅಪ್ಲಿಕೇಶನ್ ಹಾಕೋದು ಏನು ಈ GDS ಪೋಸ್ಟ್ ಏನು ಕದ ಪೋಸ್ಟ್ ಆಫೀಸ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ಡೇಟ್ ಬಂದು ನಿಮ್ಮದು ಮಾರ್ಚ್ 3ನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಕರೆಕ್ಷನ್ ಮಾಡೋಕ್ಕೆ ಕೂಡ ಟೈಮನ್ನು ಕೊಟ್ಟಿದ್ರು. ಯಾರೇನು ಕರೆಕ್ಷನ್ ಮಾಡಿಸಿಲ್ಲ ಹೋಗಿ ಬೇಗನೆ ಹೋಗಿ ನಿಮ್ಮದು ಕರೆಕ್ಷನ್ ಅಂದರೆ ಏನಾದರೂ ಹೆಸರುಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತಪ್ಪ ಅಂದ್ರೆ, ಅಂಥ ತಪ್ಪುಗಳು ಏನಾದರೂ ಆಗಿದ್ದಪ್ಪ ಅಂದರೆ ನಿಮ್ಮದು ಹೋಗಿ ನೀವು ಕೂಡ ಕರೆಕ್ಷನ್ನ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ನಿಮ್ಮದು ಸಾಕಷ್ಟು ಅಭ್ಯರ್ಥಿಗಳು ಕಾಸ್ಟ್ ಕೂಡ ಚೇಂಜ್ ಆಗಿರ್ತಾ, ಅದನ್ನು ಕೂಡ ಚೇಂಜ್ ಮಾಡ್ಕೊಂಡು ಬನ್ನಿ. ಸ್ನೇಹಿತರೆ, ಹಾಗಿದ್ರೆ ಲಾಸ್ಟ್ ಟೈಮ್ದು ಮತ್ತು ಈ ಸಾರಿ ಕರೆದಕ್ಕೆ ಟ್ಯಾಲಿಯನ್ನು ಮಾಡಿ ನೋಡಿದರೆ ಎಕ್ಸಾಮ್ದು ರಿಸಲ್ಟ್ ಪಕ್ಕ ಯಾವ ಡೇಟ್ ಬರುತ್ತದೆ ಇಲ್ಲಿ ಸಂಪೂರ್ಣ ತಿಳ್ಕೊಬೋದು. ಅದೇ ರೀತಿ ಅದಕ್ಕಿಂತ ಮೊದಲು ಕರೆದಿದ್ದು ಕೂಡ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿದ್ದು ಅದೇ ಡೇಟಿಗೆ ಕೂಡ ಇಲ್ಲಿ ನಮ್ಮದು ಹೇಳಿದ ಪ್ರಕಾರನೇ ಕೂಡ ಇಲ್ಲಿ ಲಿಸ್ಟ್ ಕೂಡ ಪ್ರಕಟವಾಗಿದ್ದು. ಅದೇ ರೀತಿ ಈ ಸಾರಿನೂ ಕೂಡ ನೋಡ್ಕೊಂಬರೋಣ ಲಿಸ್ಟ್ ಯಾವಾಗ ಬರ್ತಾವೆ ಅಂತೇಳಿ. ಸ್ನೇಹಿತರೆ, ಲಾಸ್ಟ್ ಟೈಮ್ ಬಂದು ನಿಮ್ಮದು ಆಗಸ್ಟ್ 5ಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿತ್ತು. ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ. ಅದೇ ರೀತಿ ಅಪ್ಲಿಕೇಶನ್ ಪೀರಿಯಡ್ ಇಲ್ಲಿ ಕೊಟ್ಟಿದ್ದರು. ಜುಲೈ 15ರಿಂದ ಆಗಸ್ಟ್ 5ರವರೆಗೆ ಕೊನೆಯ ದಿನಾಂಕವನ್ನು ನೀಡಿದರು. ಅದೇ ರೀತಿ ಅಪ್ಲಿಕೇಶನ್ ಕರೆಕ್ಷನ್ ಅಥವಾ ತಿದ್ದುಪಡಿಯನ್ನು ಮಾಡೋಕ್ಕೆ 6ರಿಂದ 8ನೇ ತಾರೀಕುವರೆಗೂ ನಿಮಗೆ ಟೈಮನ್ನು ಕೊಟ್ಟಿದ್ದರು.
ಅದೇ ರೀತಿ ಹಾಗಿದ್ರೆ ಈ ಸಾರಿನೂ ಕೂಡ ಎಲ್ಲ ಟೈಮನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮದು 1ನೇ ಲಿಸ್ಟ್ ಯಾವಾಗ ಬರ್ತದೆ ಇಲ್ಲಿ ಕೂಡ ನಾವು ಇಲ್ಲಿ ತಿಳ್ಕೊಬೋದಾಗಿರ್ತದೆ. ಸ್ನೇಹಿತರೆ, ನಿಮಗೇನಾದರೂ ಪ್ರತಿನಿತ್ಯದ ಅಪ್ಡೇಟ್ ಬೇಕಂದ್ರೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಈ ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದಂತೆ ರಿಸಲ್ಟ್ ಏನಾದರೂ ಬಿಟ್ಟ ಪ್ರತಿಯೊಂದು ಪಿ ಡಿ ಎಫನ್ನು ಎಲ್ಲ ಚಾನಲ್ಗಿಂತ ಮೊದಲಾಗಿ ನಾವು ಇಲ್ಲಿ ಪಿ ಡಿ ಎಫನ್ನು ಕಳಿಸ್ತೀವಿ ಅಂತಲೇ ಹೇಳ್ಬೋದು. ಯಾರಿಗಾದರೂ ಈ ರಿಸಲ್ಟನ್ನು ಬಿಟ್ಟ ತಕ್ಷಣ ನೀವು ನೋಡ್ಬೇಕನ್ನೋರಿದ್ರೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಆಲ್ರೆಡಿ ಈಗ ನೋಡಿದ್ರಿ ಆಗಸ್ಟ್ 5ಕ್ಕೆ ಕೊನೆಯ ದಿನಾಂಕ ಆಗಿತ್ತು ನಿಮ್ಮದು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸೋಕೆ 2024 ಹಾಗಿದ್ರೆ 1ನೇ ಲಿಸ್ಟ್ ಯಾವಾಗ ಬಿಟ್ರಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಕೋಬೋದು ನೀವು. ಆಗಸ್ಟ್ 19ಕ್ಕೆ ಇಲ್ಲಿ ನೋಡ್ತಿರಲ್ಲ, ಆಗಸ್ಟ್ 19ಕ್ಕೆ 1ನೇ ಲಿಸ್ಟನ್ನು ಬಿಟ್ಟಾರ. ಇದು ಅಫಿಷಿಯಲ್ ಆಗಿ ಬಂದಿದ್ದ ಮಾಹಿತಿ ಪ್ರಕಾರ ಹೇಳಕತ್ತಿದ್ದು. ಲಿಸ್ಟನ್ನು ಪ್ರತಿ ತಿಂಗಳು ಬಿಡ್ತಾರೆ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಕೂಡ ಇಲ್ಲಿ ಇರ್ತದೆ. 1ನೇ ಲಿಸ್ಟು, 2ನೇ ಲಿಸ್ಟು, 3ನೇ ಲಿಸ್ಟ್ ಯಾವಾಗ ಬರುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಹೇಳ್ತೀವಿ. ಸ್ನೇಹಿತರೆ, ನಿಮ್ಮದು ಅಪ್ಲಿಕೇಶನ್ ಎಂಡ್ ಆಗಿದ್ದು ಆಗಸ್ಟ್ 5ಕ್ಕೆ ಎಂಡ್ ಆಯಿತು. ಅದೇ ರೀತಿ 3 ದಿವಸ ಕರೆಕ್ಷನ್ ಮಾಡೋಕ್ಕೆ ಕೂಡ ಕೊಟ್ಟಿದ್ರು. ಆಗಸ್ಟ್ 8 ತಿಳ್ಕೊರಿ. ಆಗಸ್ಟ್ 8 ಆದ ನಂತರ ನಿಮ್ಮದು ಇವರು ವೆರಿಫಿಕೇಷನನ್ನು ಅದೇ ರೀತಿ ಇವರು ಲಿಸ್ಟನ್ನು ರೆಡಿ ಮಾಡ್ತಾರೆ. ಯಾರೆಲ್ಲ ಹೆಚ್ಚಿನ ಸ್ಕೋರನ್ನು ತೆಗೆದುಕೊಂಡಾರ ನೋಡ್ರಿ, ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕಕ್ಕೆ ಅಂತೇಳಿ ಒಂದು ಆಫೀಸನ್ನು ಮಾಡ್ಕೊಂಡಿರ್ತಾರೆ ಇವರು. ಇಲ್ಲಿ ಪ್ರತಿಯೊಂದು ನಮ್ಮ ದೇಶದಲ್ಲಿರೋ ಒಟ್ಟು ಪೋಸ್ಟ್ಗಳನ್ನು ಅದಕ್ಕೆ ಸಂಬಂಧಿಸಿದ ರಾಜ್ಯಗಳಿಗೆ ವಹಿಸಿದ ನಂತರ ನಿಮ್ದು ಅವ್ರದ್ದು ಶಾರ್ಟ್ ಲಿಸ್ಟನ್ನು ರೆಡಿ ಮಾಡ್ಕೋತಾರೆ. ರೆಡಿ ಮಾಡ್ಕೊಂಡ ನಂತರ ನಿಮ್ದೀಗ ಆಲ್ರೆಡಿ ನೋಡಿದ್ರಿ ಆಗಸ್ಟ್ 8 ಅಂತ ತಗೋರಿ. ಆಗಸ್ಟ್ 8ನೇ ತಾರೀಕಿಂತ ಕೇವಲ 11 ದಿನದಲ್ಲಿ ನಿಮ್ಮದು ಲಿಸ್ಟನ್ನು ಕೂಡ ಪ್ರಕಟ ಮಾಡ್ತಾರೆ. ಆಗಸ್ಟ್ 8ಕ್ಕೆ ನಿಮ್ಮದು ಕರೆಕ್ಷನ್ ಮಾಡೋದು ಮುಗಿದಿತ್ತು. ಆಲ್ರೆಡಿ ತೋರಿಸಿದೆ. ಅದಕ್ಕೆ ಇನ್ಫಾರ್ಮೇಷನ್ನ ಡೀಟೇಲಾಗಿ ತಿಳಿಸಾಕತ್ತೀವಿ. ಅಂದರೆ ನಿಮ್ದು ಲಿಸ್ಟ್ ಬರೋದು ಯಾವಾಗ ಬರ್ತದೆ ಕನ್ಫರ್ಮ್ ಆಗಿ ಹೇಳ್ಬೋದಾಗಿರ್ತದೆ. ಅದಕ್ಕಾಗಿ ಇಲ್ಲಿ ಲಿಸ್ಟ್ ಇದು ಕೂಡ ಆಲ್ರೆಡಿ ತೋರಿಸಿದೆ. ಅದಕ್ಕಾಗಿ ಇಲ್ಲಿ ನೋಡ್ಕೋಬೋದು ಆಗಸ್ಟ್ 19ಕ್ಕೆ ಲಿಸ್ಟ್ ಬಂತು. ಆಗಸ್ಟ್ 8ಕ್ಕೆ ನಿಮ್ಮದು ಅಪ್ಲಿಕೇಶನ್ದು ಮುಗಿದಿತ್ತು, ಲಾಸ್ಟ್ ಡೇಟ್ ಎಡಿಟ್ ಮಾಡೋದು. ಅದೇ ರೀತಿ ಆಗಸ್ಟ್ 19ಕ್ಕೆ ಅಂದರೆ ಕೇವಲ 11 ದಿವಸದಲ್ಲಿ. ಹಾಗಿದ್ದರೆ ನಿಮ್ಮದು ಅಪ್ಲಿಕೇಶನ್ ಈಗ ಆಲ್ರೆಡಿ ಎಂಡ್ ಆಗಿದೆ. ಅಪ್ಲಿಕೇಶನ್ ಅರ್ಜಿಯನ್ನು ಹಾಕೋದು ಎಂಡ್ ಆಗಿದೆ. ಅದೇ ರೀತಿ ಕರೆಕ್ಷನ್ ಕೂಡ ಬಿಟ್ಟಿದ್ದಾರೆ. ಕರೆಕ್ಷನ್ ಏನು ಮಾಡೋದಿರುತ್ತೆ ಅದು ಮುಗಿದ ನಂತರ ಕೇವಲ ಒಂದು 10 ರಿಂದ 15 ದಿನದ ಒಳಗಾಗಿ ನಿಮ್ಮದು ಲಿಸ್ಟನ್ನು ಪ್ರಕಟ ಮಾಡ್ತಾರೆ. ಇದು ಲಾಸ್ಟ್ ಇಯರ್ ಮೆರಿಟ್ ಲಿಸ್ಟ್ ಪ್ರಕಾರ ನಾವು ಹೇಳ್ತಾ ಇರೋದು. ಅದನ್ನು ನೋಡ್ಕೊಂಡು ಈಗ ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ಹೇಳ್ತೀವಿ. ಇನ್ನು ಕೇವಲ 10 ರಿಂದ 15 ದಿನದಾಗ ನಿಮ್ಮದು ಲಿಸ್ಟ್ ಕೂಡ ಪ್ರಕಟ ಆಗ್ತದೆ. ಇದು 1ನೇ ಲಿಸ್ಟು. ಅದೇ ರೀತಿಯೇ 2ನೇ ಲಿಸ್ಟ್ ಯಾವಾಗ ಬಿಡ್ತಾರಪ್ಪ ಅಂತ ನೋಡಿದರೆ ಇಲ್ಲಿ ನೆಕ್ಸ್ಟ್ ನೋಡೋಣ. 1ನೇ ಲಿಸ್ಟಿಗೆ 19ನೇ ಲಿಸ್ಟ್ 19ನೇ ತಾರೀಕು 1ನೇ ಲಿಸ್ಟ್ ಬಿಟ್ಟಾರ. ಅದೇ ರೀತಿ 2ನೇ ಲಿಸ್ಟ್ 17 ಸೆಪ್ಟೆಂಬರ್ 2024 ಇದು 2ನೇ ಲಿಸ್ಟ್ ಆಗಿರ್ತದೆ. ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಇರ್ತದೆ ಸ್ನೇಹಿತರೆ. ಯಾವುದೇ ರೀತಿ ಪೇಕ್ ಕೂಡ ಇರಲ್ಲ. ಇಲ್ಲಿ ನೋಡ್ಕೋಬೋದು. ಬೇಕಾದ್ರೆ ನಿಮ್ಗೆ ಡೌಟ್ ಇತ್ತಪ್ಪ ಅಂದರೆ ನೀವು ಹೋಗಿ ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಲಾಸ್ಟ್ ಇಯರ್ದು ಏನೇನೆಲ್ಲ ಡೇಟ್ಸ್ ಬಂದಿದ್ದು ಅಂತೇಳಿ ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಅದನ್ನು ಕೂಡ ನೀವು ಇಲ್ಲಿ ಕ್ಲಾರಿಫಿಕೇಷನ್ ಕೂಡ ತೆಗೆದುಕೊಳ್ಬೋದಾಗಿರ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಆಗಸ್ಟ್ 19ಕ್ಕೆ 1ನೇ ಲಿಸ್ಟ್ ಬಂದಿತ್ತು. 1ನೇ ಲಿಸ್ಟ್ ಆದ ನಂತರ 2ನೇ ಲಿಸ್ಟನ್ನು ಬರೋಬ್ಬರಿ ಒಂದು 25 ರಿಂದ 28 ದಿನದೊಳಗೆ ನಿಮ್ದು 2ನೇ ಲಿಸ್ಟ್ ಕೂಡ ಪ್ರಕಟ ಆಗೈತಿ. ಕೇವಲ 25 ಅದಕ್ಕೆ ಇಷ್ಟು ಟೈಮ್ ಕೊಟ್ಟಾರಪ್ಪ ಅಂದ್ರೆ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡೋಕ್ಕೆ ಟೈಮ್ ಕೊಟ್ಟಿರ್ತಾರೆ. ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಎಷ್ಟು ಅಭ್ಯರ್ಥಿಗಳು ಮಾಡಿಸ್ತಾರೆ ನೋಡ್ರಿ, ಅವರು ಪ್ರಿಪೇರ್ ಆಗಿ ಕರೆಕ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಪಾಸ್ ಆದ್ರಂದ್ರೆ ಅವ್ರಿಗೆ ಜಾಬ್ ಕೊಡ್ತಾರೆ. ಜಾಬ್ ಕೊಟ್ಟಾದಮೇಲೆ ಸಾಕಷ್ಟು ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಿಸಿದ ಡ್ಯೂಟಿ ಜಾಯ್ನ್ ಆಗಂಗಿಲ್ಲ. ಅವರು ಡ್ಯೂಟಿಗೆ ಹೋಗಿ ಜಾಯ್ನ್ ಆಕಾರಿಲ್ಲ ಅಂತ ಕೇಳಕ್ಕೆ ಅಲ್ಲಿ ಕೂಡ ಒಂದು ವಾರ ಕೊಟ್ಟಿರ್ತಾರೆ ಟೈಮ. ಒಂದು 1 ರಿಂದ 5 ರಿಂದ 7 ದಿವಸ ಟೈಮ್ ಇರ್ತದೆ ಅವ್ರಿಗೆ. ಆ ಪೀರಿಯಡ್ ಒಳಗೆ ಅವ್ರು ಹೋಗಿ ಏನಾದ್ರು ಡ್ಯೂಟಿಗೆ ಏನಾದ್ರು ಜಾಯ್ನ್ ಆಗಲಿಲ್ಲಪ್ಪ ಅಂದರೆ ನೆಕ್ಸ್ಟ್ ಅಭ್ಯರ್ಥಿದು 2ನೇ ಲಿಸ್ಟ್ ಕೂಡ ಬಿಡ್ತಾರೆ. ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಫೇಲ್ ಆಗೋದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ. ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರ್ಬೇಕು ಸ್ನೇಹಿತರೆ. ನಿಮ್ದು ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೂ ಕೂಡ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ ಫೇಲ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಇರಲ್ಲ, ಕೇವಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇಂಪಾರ್ಟೆಂಟ್. ಅದರ ಮೇಲೆ ನಿಮ್ಮದು ಸೆಲೆಕ್ಟ್ ಆಗ್ತೀರಾ. ಅದಕ್ಕಾಗಿ ಡಾಕ್ಯುಮೆಂಟ್ಸನ್ನು ಯಾರೆಲ್ಲ ಸರಿಯಾಗಿಲ್ಲ ಆದಷ್ಟು ಸರಿಯಾಗಿ ಮಾಡ್ಕೊಳ್ಳಿ. ಅದೇ ರೀತಿ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನೀವು ಹೆಚ್ಚಿನ ಸ್ಕೋರನ್ನು ಹಾಕಿದ್ರೆ ನಾವು ಲಿಸ್ಟಿಗೆ ಆಯ್ಕೆ ಆಗಬೇಕಪ್ಪ ಅನ್ನೋರು ಇದ್ರಂದ್ರೆ ಅಂಥ ಅಭ್ಯರ್ಥಿಗಳು ಯಾರು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಬೇಡ್ರಿ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದ ನೀವೇನಾದರೂ ಸಿಕ್ಕಾಕೊಂಡ್ರೆ ಲೈಫ್ ಟೈಮ್ ಯಾವುದೇ ಜಾಬಿಗೆ ಕೂಡ ನೀವು ಅಲಾವ್ ಇರಲ್ಲ. ಅದಕ್ಕಾಗಿ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟ್ ನಿಂದೀಗ 50 ಆಗಿತ್ತಪ್ಪ SSLC 50 ಹಾಕಿದಂಥ ಇಂಥ ಅಭ್ಯರ್ಥಿಗಳು ಹೋರಿ. ಒಂದಿಷ್ಟು ಅಭ್ಯರ್ಥಿಗಳು ಏನು ಮಾಡಿರ್ತೀನಿ ಈ ಸಾರಿನ ಲಿಸ್ಟಿಗೆ ಕುಂದಿರ್ಸ್ಬೇಕಂತೇಳಿ ಆದಷ್ಟು ಸರಿಯಾಗೆಲ್ಲ ಯಾರೆಲ್ಲ ಸ್ಕೋರನ್ನು ಮೆನ್ಷನ್ ಮಾಡಿದ್ರಿ ತಪ್ಪದೇ ಹೋಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ನೀವು ಕೂಡ ಆಯ್ಕೆ ಆಗಿದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗ್ಬೋದು. ಇನ್ನು ಆದ ನಂತರ ನೆಕ್ಸ್ಟ್ 3ನೇ ಲಿಸ್ಟ್ ಯಾವಾಗ ಬರುತ್ತೆ ಅಂತ ನೋಡಿದ್ರೆ ಇಲ್ಲಿ 3ನೇ ಲಿಸ್ಟ್ ಕೂಡ ಇರ್ತದೆ. 3ನೇ ಲಿಸ್ಟ್ ಇಲ್ಲಿ 2ನೇ ಲಿಸ್ಟ್ 17ನೇ ತಾರೀಕು ಸೆಪ್ಟೆಂಬರ್ದಾಗ ಬಿಟ್ಟಿದ್ರೆ. ಅದೇ ರೀತಿ ಅಕ್ಟೋಬರ್ 19ಕ್ಕೆ ಕರೆಕ್ಟಾಗಿ ಸ್ನೇಹಿತರೆ 25 ರಿಂದ 28 ದಿನದ ಒಳಗಾಗಿ ನಿಮ್ಮ ಲಿಸ್ಟನ್ನು ಪ್ರಕಟ ಮಾಡಕತ್ತಾರ. ಇಲ್ಲಿ ನೋಡ್ಕೋಬೋದು. ಈ ಲಿಸ್ಟಿಗೆ ಎಷ್ಟು ಡೇಟ್ ಬರಕಿದೆ ಅಂದರೆ ಕೇವಲ ಒಂದು
25ರಿಂದ 28 ದಿನ ಮಾತ್ರ ಇರ್ತದೆ. ಇಲ್ಲಿ 3ನೇ ಲಿಸ್ಟ್ ಕೂಡ ನಿಮ್ದು ಗೊತ್ತಾಯ್ತಿಲ್ಲ. ಪ್ರತಿ ಲಿಸ್ಟು 25ರಿಂದ 28 ದಿನದೊಳಗೆ ಬಿಡ್ತಾರೆ. ಇನ್ನು ಅದೇ ರೀತಿ ನೆಕ್ಸ್ಟ್ 4ನೇ ಲಿಸ್ಟನ್ನ ಯಾವಾಗ ಬಿಟ್ಟಿದ್ದಾರೆ ಅಂತ ನೋಡಿದರೆ ನವಂಬರ್ 14ಕ್ಕೆ. ಯಾಕಂದರೆ ಇದನ್ನೇ ಯಾಕೆ ಇಷ್ಟು ಜಲ್ದಿ ಬಿಟ್ರಿ, ಮತ್ತೊಂದು 5 ದಿವಸ 7 ದಿವಸ ಜಲ್ದಿ ಬಿಟ್ಟಾರ ಅಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಫಸ್ಟ್ನೇ ಲಿಸ್ಟಿಗೆ 1940 ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದರು. ನೆಕ್ಸ್ಟ್ 2ನೇ ಲಿಸ್ಟಿಗೆ 880 ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದರು. ನೆಕ್ಸ್ಟ್ 3ನೇ ಲಿಸ್ಟಿಗೂ ಕೂಡ ಬರೀ ಕೇವಲ 20 ಜನ ಮಾತ್ರ ಆಯ್ಕೆ ಆಗಿದ್ರು. 3ನೇ ಲಿಸ್ಟಿಗೆ 2ನೇ ಲಿಸ್ಟ್ನಾಗ ಪಾಸ್ ಆದವರು ಕೇವಲ 20 ಜನ ಮಾತ್ರ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಷ್ಟು ಸ್ಟ್ರಿಕ್ಟ್ ಆಗಿರ್ತದೆ. ಸಾಕಷ್ಟು ಅಭ್ಯರ್ಥಿಗಳು ಮತ್ತು ಜಾಯ್ನ್ ಆಗಿ ಕೂಡ ಇಲ್ಲಿ ಹುದ್ದೆಗಳನ್ನ ಬಿಟ್ಟು ಬರ್ತಿರ್ತಾರೆ. ಅವರು ಕೂಡ ಎಲ್ಲ ಹಿಡಿದು ಕೇವಲ ಒಂದು 20ರಿಂದ 30 ಅಭ್ಯರ್ಥಿಗಳು. ಇದಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಲಿಸ್ಟ್ದು ಕೂಡ ವಿಡಿಯೋ ಮಾಡಿ, ಯಾರೆಲ್ಲ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಇರ್ತದೆ, ಹೋಗಿ ನೋಡ್ಕೊಂಬರ್ರಿ. ಯಾರೆಲ್ಲ 1ನೇ ಲಿಸ್ಟಿಗೆ ಎಷ್ಟು ಅಭ್ಯರ್ಥಿಗಳಿದ್ರೆ, 2ನೇ ಲಿಸ್ಟಿಗೆ ಎಷ್ಟು, 3ನೇ ಲಿಸ್ಟಿಗೆ ಎಷ್ಟು, ಪ್ರತಿಯೊಂದು ಡೀಟೇಲ್ಸನ್ನು ನೀಡಿದ್ದೀವಿ. ಇನ್ನು ಅದೇ ರೀತಿ 3ನೇ ಲಿಸ್ಟಿಗೂ ಕೂಡ ಕಡಿಮೆ ಅಭ್ಯರ್ಥಿಗಳಿದ್ರು. 758 ಅಭ್ಯರ್ಥಿಗಳು 3ನೇ ಲಿಸ್ಟಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಆಗಿದ್ರು. ಅವ್ರದ್ದು ಕೂಡ ಜಲ್ದಿ ಆಗಿದೆ. ಯಾವಾಗ ನಿಮ್ಮದು ನವಂಬರ್ 12ಕ್ಕೆ ಲಿಸ್ಟನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್ ಅದೇ ರೀತಿ 5ನೇ ಲಿಸ್ಟನ್ನು ಯಾವಾಗ ಬಿಟ್ಟಿದ್ದಾರಪ್ಪ ಅಂದ್ರೆ ಡಿಸೆಂಬರ್ 5ನೇ ತಾರೀಕು. ಇದನ್ನು ಕೂಡ ಜಲ್ದಿ ಬಿಟ್ಟಾರೆ. ಅವ ನೆಕ್ಸ್ಟ್ 20ರಿಂದ 25 ದಿನದೊಳಗೆ ಬಿಟ್ಟಾರೆ. ಫಸ್ಟಿಗೆ 25ರಿಂದ 28 ದಿನದ ಒಳಗೆ ಲಿಸ್ಟ್ ಬಿಟ್ಟರೆ, ನೆಕ್ಸ್ಟ್ ಏನಿದೆ 20ರಿಂದ 25 ದಿನದ ಒಳಗಡೆ ಬಿಟ್ಟಿರ್ತಾರೆ. ಅದೇ ರೀತಿ ನಿಮ್ಮದು 6ನೇ ಲಿಸ್ಟನ್ನ ಯಾವಾಗ ಬಿಟ್ಟಿದ್ರಪ್ಪ ಅಂದ್ರೆ ಡಿಸೆಂಬರ್ 30ಕ್ಕೆ 6ನೇ ಲಿಸ್ಟನ್ನು ಬಿಟ್ಟಿದ್ರು. ಇದಾದ ಇನ್ನು ಮತ್ತೆ ಹೊಸ ನೋಟಿಫಿಕೇಶನ್ ಕೂಡ ಕರೆದಾರ. ಇವ್ರದ್ದು ವೆರಿಫಿಕೇಷನ್ ಎಲ್ಲ ಆಗ್ಬೇಕಂದ್ರೆ 1 ಮಂತ್ ಆಯ್ತು. 1 ಮಂತ್ ಆಗಿಂದ ನೆಕ್ಸ್ಟ್ ರಿಕ್ವೈರ್ಮೆಂಟನ್ನು ಹೊಸದು ಮಾಡಿಬಿಟ್ರು. ಸ್ನೇಹಿತರೆ, ಇಲ್ಲಿ ಲಾಸ್ಟ್ ಟೈಮ್ 7ರಿಂದ 8 ಲಿಸ್ಟ್ ಬರ್ತಾ ಅಂತ ಎಕ್ಸ್ಪೆಕ್ಟೆಡ್ ಇಟ್ಟಿದ್ರು. ಆದರೆ ಅವರು ಇಲಾಖೆದವರು ಜಾಸ್ತಿ ಅಷ್ಟು ಲಿಸ್ಟನ್ನು ಬಿಡಕ್ಕೆ ಹೋಗಲಿಲ್ಲ. ಹೊಸ ರಿಕ್ವೈರ್ಮೆಂಟನ್ನು ಮಾಡ್ಕೊಂಡ್ಬಿಟ್ರು. ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ವರ್ಗಾವಣೆ ತೊಗೊಂಡಿರ್ತಾರೆ. ಅದೇ ರೀತಿ ಪ್ರಮೋಷನ್ ಆಗಿರ್ತದೆ. ಅದೇ ರೀತಿ ಮತ್ತು ಕೆಲವು ಅಭ್ಯರ್ಥಿಗಳು ಈ ಹುದ್ದೆ ಬೇಡ, ನಮ್ಮ ಪೊಲೀಸ್ ಇಲಾಖೆ ನನ್ನ ಜಾಬ್ ಆಗೈತೆ ಅಲ್ಲಿ ಹೋಗಿರ್ತಾರೆ. RRB ಗ್ರೂಪ್ ಡಿಗೆ ಸಂಬಂಧಿಸಿದ ನೋಟಿಫಿಕೇಶನ್ ಆಗಿದ್ರೆ ಅಲ್ಲಿ ಹೋಗಿರ್ತಾರೆ. ಹಿಂಗೆ ಸಾಕಷ್ಟು ಅಭ್ಯರ್ಥಿಗಳು ಇದನ್ನು ಬಿಟ್ಟು ಹೋಗಿದ್ದು ಉಂಟು. ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಹೊಸ ರಿಕ್ವೈರ್ಮೆಂಟ್ ಕೂಡ ಆಗ್ತಿರ್ತಾವೆ. ಸ್ನೇಹಿತರೆ, ನೋಡಿದ್ರೆ ಒಟ್ಟು 6 ಲಿಸ್ಟನ್ನು ಕೂಡ ಬಿಟ್ಟಿದ್ರು. ಈ ಸಾರಿ ಕೂಡ 6 ಲಿಸ್ಟ್ ಬರುವ ಸಾಧ್ಯತೆ ಕೂಡ ಇದೆ. ಆಲ್ಮೋಸ್ಟ್ 6 ಲಿಸ್ಟ್ ಪಕ್ಕ ಬಂದೇ ಬರುತ್ತೆ. ಆದರೆ 8 ಲಿಸ್ಟು ಬರಲ್ಲ. ಲಾಸ್ಟ್ ಟೈಮು ಕೂಡ 6 ಲಿಸ್ಟ್ ಬಿಟ್ಟಾರ. ಈ ಸಾರಿ ಕೂಡ ಅದಕ್ಕಿಂತ ಕಡಿಮೆ ಹುದ್ದೆ ಇದ್ದರೂ ಕೂಡ ಈ ಸಾರಿನೂ ಕೂಡ 6 ಲಿಸ್ಟನ್ನು ಬಿಟ್ಟೇ ಬಿಡ್ತಾರೆ. ಆದಷ್ಟು 90ಕ್ಕಿಂತ ಸ್ಕೋರ್ ಏನು ಮೊದಲದಿರಲ್ಲ, 90ಕ್ಕಿಂತ ಸ್ಕೋರ್ ಜಾಸ್ತಿ ಇದ್ದವರೆಲ್ಲ ಫಸ್ಟ್ ಮತ್ತು 2ನೇ ಲಿಸ್ಟಲ್ಲಿ ಆಯ್ಕೆ ಆಗ್ತಾರೆ. ಅದೇ ರೀತಿಯಿಂದ 80 90 ಇದ್ದವ್ರು ಏನಿದ್ದಿರಲ್ಲ, ಇವರು 3, 4, 5ನೇ ಲಿಸ್ಟ್ವರೆಗೆ ಹಾಕ್ತಾರೆ. ಅದಕ್ಕಿಂತ ಕಡಿಮೆ ಇದ್ದವರು 5ನೇ ಲಿಸ್ಟಿಗೆ ಭಾಳ ಸ್ಕೋರ್ ಕಡಿಮೆ ಇದ್ದವ್ರು ಕೂಡ ಹಾಕ್ಯಾರ. ಯಾಕೆ ಹಾಕ್ಯಾರಪ್ಪ ಅಂದರೆ ಇನ್ನೂ ಲಿಸ್ಟ್ ಬಿಟ್ಟರೆ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಹಾಕಿರ್ತಾರೆ. ಅದು ಇಲಾಖೆದವರು ಕೇವಲ 6 ಲಿಸ್ಟನ್ನು ಕೂಡ ಬಿಡ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಈ ಸಾರಿ ಅಂತರೂ ಕಟಾಪ್ ತುಂಬ ಕಡಿಮೆ ನಿಲ್ಲೋ ಸಾಧ್ಯತೆ ಕೂಡ ಇರ್ತದೆ. ಯಾಕಂತ ಹೇಳ್ತೀವಿ ಕೇಳಿರಲಿ, RRB ಡಿ ಗ್ರೂಪ್ದು 50,000 ಪೇಮೆಂಟ್ ಬಿಟ್ಟು ಬರಲ್ಲ. ಮತ್ತು ಅದೇ ರೀತಿ KSP ಇಲಾಖೆ ಅಂತ ನೋಟಿಫಿಕೇಶನ್ ಆಗ್ತಾವೆ. SD ಆಕತಿ, FD ಆಕತಿ. ಸಾಕಷ್ಟು ಅಭ್ಯರ್ಥಿಗಳು ಸರಿಯಾಗಿ ಕುಂತು ಸ್ಟಡಿ ಮಾಡೋರು ಏನಾರ ಇದ್ರಂದ್ರೆ ಅವರು ಆದಷ್ಟು ಈಗ ಇಂಥ ದೊಡ್ಡ ಹುದ್ದೆಗಳಿಗೆ ಟ್ರೈ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ಸರಿಯಾಗಿ ಸ್ಟಡಿ ಮಾಡೋರು ಹೆಚ್ಚಿನ ಹುದ್ದೆಯನ್ನು ಪಡೆಯೋಕೆ ಟ್ರೈ ಮಾಡ್ತಿರ್ತಾರೆ. ಅದಕ್ಕಾಗಿ ಈ ಸಾರಿ ಕಟಾಪ್ ಕೂಡ ಕಡಿಮೆ ನಿಲ್ಲುವ ಸಾಧ್ಯತೆ ಇರ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೊಂದು ಸ್ನೇಹಿತರೆ, ನೀವು ಯಾರ್ಯಾರೆಲ್ಲ ಯಾವ ಡಿಸ್ಟಿಕ್ಗೆ ಅರ್ಜಿನ ಸಲ್ಲಿಸಿದ್ದೀರಿ ಮತ್ತು ಅದ್ರ ಜೊತೆಗೆ ನಿಮ್ಮದು ಮಾರ್ಕ್ಸ್ ಎಷ್ಟಿದೆ ಅಂತ ತಪ್ಪದೇ ನೀವು ಇಲ್ಲಿ ನಿಮ್ಮದು ಏನು ಸ್ಕೋರ್ ಇರ್ತಾರೆ 90 ಇದ್ರೆ 91, 80 ಇದ್ರೆ 85, ಈ ರೀತಿ ಏನು ಸ್ಕೋರ್ ಇರ್ತಲ್ಲ ಕರೆಕ್ಟಾಗಿ ಎಲ್ಲರೂ ಕೂಡ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ಈಗ ಇನ್ನೊಂದು ದಿನದಲ್ಲಿ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ ಕೂಡ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.